ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬಿರುಗಾಳಿ ಎದ್ದಿದ್ಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಂಡಾಯದ ಬಿರುಗಾಳಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ, 3 ತಿಂಗಳು ಮಾತ್ರ. ಇಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿ 3 ಕೇಂದ್ರ ಸಚಿವರಿಗೆ ನೋ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. 3 ಯಾಕೆಂದ್ರೆ ಬಂಡಾಯ ನೋಡಿ, ಅವ್ರ ಟಿಕೆಟ್ ಬೇಡ ಅಂತ ಕೆಲ ನಾಯಕರು ಹೇಳ್ತಿದಾರಂತೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ಶೋಭಾ ಕರಂದ್ಲಾಜೆ, ಹುಬಾ ಹಾಗೂ ನಾರಾಯಣ ಸ್ವಾಮಿ 3 ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧದ ಮುಜುಗರವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಭೆಗೆ ನಾರಾಯಣ ಸ್ವಾಮಿ ಅವರು ಗೈರಾಗಿದ್ರು. ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆಗೆ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಗವಂತ ಖೂಬಾ ಅವರು ಕೂಡ ಸ್ಪರ್ಧೆಗೆ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗಿದೆ. 3 ಕೇಂದ್ರ ಸಚಿವರಿಗೆ ನೋ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. 3 ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನೋ ಸ್ಟೋರಿ. ಭಗವಂತ ಖೂಬಾ, ಶೋಭಾ ಕರಂದ್ಲಾಜೆ ಹಾಗೂ ನಾರಾಯಣ ಸ್ವಾಮಿ ಅವರು 3 ಜನರಿಗೂ ಕೂಡ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಿಂತರೆ ಅವರು ಸೋಲ್ತಾರೆ ಅಂತ ಹೇಳ್ತಿದ್ದಾರಂತೆ. ಕೆಲ ನಾರಾಯಣ ಸ್ವಾಮಿಗೆ ಶಾಸಕರೇ ಅವರು 8 ಜನ ಅವರೆಲ್ಲ ವಿರೋಧಗಳನ್ನು ವ್ಯಕ್ತಪಡಿಸಿರುವಂಥದ್ದು. ನೋಡಿ, ಯಾಕೆ ವಿರೋಧ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಬಂಡಾಯದ ಬಿರುಗಾಳಿ ಎದ್ದಿದೆ. ಬಂಡಾಯದ ಬಿರುಗಾಳಿ ಎದ್ದಿರುವಂಥದ್ದು. ಸೊ ಇದು ಈ ಬಂಡಾಯ ಅನ್ನೋದಿರುತ್ತಲ್ಲ ನೋಡಿ, ಘಟಾನುಘಟಿ ನಾಯಕರಿಗೆ ಶಾಕ್ ಕೊಟ್ಟಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಚ್ಚೇಗೌಡ ಅವರು, ತುಮಕೂರು DS ಬಸವರಾಜ್ ಅವರು ನಿವೃತ್ತಿಯನ್ನು ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಚ್ಚೇಗೌಡ ಅವರು ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇನ್ನು JM ಸಿದ್ದೇಶ್ವರ ಅವರು ವಯಸ್ಸು 71, ಆ ವಯಸ್ಸಿನ ಆಧಾರದಲ್ಲಿ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಹೇಳಲಾಗುತ್ತೆ. ಸೊ ಇನ್ನು ಚಾಮರಾಜನಗರ ತಪ್ಪಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು, ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಟಿಕೆಟ್ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಅನೇಕ ನಾಯಕರಿದ್ದಾರೆ. ಈ ಬಾರಿ ಹಾಲಿ MP ಗಳು ಇವತ್ತು ಅವರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆ 13 ಜನ ಅಂತ ನಾವು ಹೇಳ್ತಾ ಇದೀವಲ್ಲ, ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರೆ, ಒಂದು ಸ್ಥಳೀಯ ಮಟ್ಟದಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ನಾಯಕರಿಗೆ ಕೆಲವರ ಮೇಲೆ ಒಂದು ಅಂತರವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರು ಸ್ಥಳೀಯ ಮಟ್ಟದಲ್ಲಿ ರೆಬಲ್ ಆಗಿ ಒಳಪೆಟ್ಟು ಕೊಡಬಹುದು ಅನ್ನುವ ಆತಂಕ ಬಿಜೆಪಿ ಪಾಳ್ಯದಲ್ಲಿದೆ. ಇದೆಲ್ಲವನ್ನ ಕೂಡ ಗಮನಿಸಿದಾಗ ಇವರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಹೇಳಲಾಗ್ತದೆ. ಕೆಲವರಿಗೆ 70 ವರ್ಷ ಆಗಿದೆ, ಅವರಿಗೆ ಟಿಕೆಟ್ ಕೊಡೋದು ಡೌಟ್ ಅಂತ ಕೂಡ ಹೇಳಲಾಗ್ತದೆ. ನೋಡ್ಬೇಕು ವರಿಷ್ಠರ ನಿರ್ಧಾರ ಏನಾಗಿರುತ್ತೆ ಅಂತೇಳಿ.